ಮನಸ್ಸಲ್ಲಿದ್ದ ಆಸೆ ಹಾಗಿದ್ರೆ ಯಾಕೆ ನಿರಾಸೆ, ಬನ್ನಿ ತಿನ್ನೋಣ ಬಸವೇಶ್ವರನಗರದ ಬೆಣ್ಣೆ ಮಸಾಲೆ ದೋಸೆ. ತಿಂತಾ ಇದ್ರೆ ಮಾತೇ ಬರ್ತಿಲ್ಲ, ಆ ತರ ದೋಸೆ ಇದೆ, ಸಕಲಾಗಿದೆ. CTR ಬೆಂಗಳೂರಲ್ಲಿ ಇದ್ರೆ ಅಂದ್ರೆ ನಿಮಗೆ CTR ಬೆಣ್ಣೆ ಮಸಾಲೆ ದೋಸೆ ಗೊತ್ತೇ ಇರಬೇಕು. ಹೌದು ಸರ್, ತುಂಬಾ ಚೆನ್ನಾಗಿದೆ ಸಬ್ಬಕ್ಕಿ ದೋಸೆ. ಟೇಸ್ಟೇ ಫುಲ್ ಡಿಫ್ರೆಂಟು, ನಾರ್ಮಲ್ ದೋಸೆ ಥರ ಇಲ್ವೇ ಇಲ್ಲ. ನಮಸ್ಕಾರ ಕರ್ನಾಟಕ, ಶುಭೋದಯ. ಅನ್ಚಾರ್ಟೆಡ್ ಫ್ರೇಮ್ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ. ಇವತ್ತು ನಾವು ಝೋನ್ ಬ್ಯಾಂಗ್ಳೂರ್ ಸೀರೀಸ್ನ ಎಪಿಸೋಡ್ 2 ಮಾಡ್ತಾ ಇದೀವಿ. ನಾವೊಂದು ಬ್ರೇಕ್ಫಾಸ್ಟ್ ಚಾಲೆಂಜ್ ಮಾಡಕ್ ಬಂದಿದ್ವಿ. ಚಾಲೆಂಜ್ ಏನಂತ ನಿಮ್ಗೆ ರೋಹಿತ್ ಹೇಳ್ತಾರೆ. ಕೊನೆ ತನಕ ವಿಡಿಯೋ ನೋಡಿ, ಮಜಾ ಅಂತೂ ಖಂಡಿತ ಇರುತ್ತೆ. ಚಾಲೆಂಜ್ ಏನಂತ ರೋಹಿತ್? ಚಾಲೆಂಜ್ ಏನ್ ಗೊತ್ತಾ ವೀಕ್ಷಕರೇ? ಚಾಲೆಂಜ್ ಏನಂದ್ರೆ ನಮ್ಮ ಬೆಂಗಳೂರಿನ ಮೋಸ್ಟ್ ಫೇಮಸ್ 5 ಬ್ರೇಕ್ಫಾಸ್ಟ್ ಸ್ಪಾಟ್ಸ್ ನ 5 hours ಅಲ್ಲಿ ಮುಗಿಸ್ಬೇಕಂತ ಅನ್ಕೊಂಡಿದ್ವಿ. ಈ ಚಾಲೆಂಜ್ ನಾವು ಪಕ್ಕ ಮಾಡ್ತೀವಿ ಅಂತ ಅನ್ಕೊಂಡಿದ್ವಿ. ಅದನ್ನ ಮಾಡ್ಬೇಕಂದ್ರೆ ಬೇಗ ತಿನ್ಬೇಕು. ಸೊ ಕಮಾನ್, ಲೆಟ್ಸ್ ಗೋ ಅಂಡ್ ಸೊ ನಾವು ಫಸ್ಟ್ ಸ್ಪಾಟ್ ವಿದ್ಯಾರ್ಥಿ ಭವನ್ ಬಂದಿದ್ವಿ. ತುಂಬಾ ಫೇಮಸ್ ದೋಸಾ ಕಾರ್ನರ್ ಅಂತ ಹೇಳ್ಬೋದು. ಒಳಗೆ ಹೋಗಿ ವಿದ್ಯಾರ್ಥಿ ಭವನ್ ಟೇಸ್ಟ್ ಮಾಡೋಣ, ಬನ್ನಿ. ಸಿಂಪಲ್ ಆಗಿ ಹೇಳ್ತೀನಿ ಕೇಳೆ ನಮ್ಮೂರ ಭಾಷೆ, ದಿಲ್ಲಿಗೂ ಬೇಕು ನಮ್ಮ ಕನ್ನಡ ಭಾಷೆ. ರಾಗಿ ಮುದ್ದೆಯಲ್ಲಿದೆ ನಮ್ಮ ತಾಕತ್ತು, ಬಸ್ಸಾರು ಉಪ್ಪೆಸರಲ್ಲೇ ಅದರ ಕಸರತ್ತು. ಹೇ ಮಸ್ತಿಗೆ ಮಸ್ತು ನಮ್ಮ ಭಾಷೆಯ ಗತ್ತು. ಸಿಂಪಲ್ ಆಗಿ ಹೇಳ್ತೀನಿ ಕೇಳೆ ನಮ್ಮೂರ ಭಾಷೆ, ದಿಲ್ಲಿಗೂ ಬೇಕು ನಮ್ಮ ಕನ್ನಡ. ಸೊ ಫ್ರೆಂಡ್ಸ್, ದೋಸೆ ಬಂದ್ರೆ ನೋಡ್ಬೋದು. ನಮ್ಮ ಚಾಲೆಂಜ್ ಸ್ಟಾರ್ಟ್ ಆಗಿ 30 minutes ಆಗಿದೆ. 30 minutes ಕಾಯ್ದ ನಂತರ 2 ದೋಸೆ ಬಂದಿದೆ. ತುಂಬಾ ಲೇಟ್ ಆಗಿ ಬಂದಿದೆ ದೋಸೆ. ತುಂಬಾ ಕ್ರಿಸ್ಪಿ ಕಾಣಿಸ್ತಾ ಇದೆ. ಚಟ್ನಿ ಎರ್ರ ಬಿರಿ ಹಾಕಿದ್ದಾರೆ. ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿನ್ಬೋದು. ಟೇಸ್ಟ್ ಮಾಡೋಣ, ಬನ್ನಿ. ಎಸ್, ಮಸಾಲೆ ದೋಸೆ ತಿನ್ನೋ ಸ್ಟೈಲ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಸೊ ಮಿಡ್ಲಿಂದ ಹಿಂಗೆ ಎತ್ಕೊಂಡು ಫುಲ್ ಮಸಾಲೆ ಫುಲ್ ಇದಾಗ್ತಾ ಇದೆ. ಆಲೂಗಡ್ಡೆ ಪಲ್ಯ ಫುಲ್ ಸಿಗ್ತಾ ಇದೆ. ಚಟ್ನಿ ಹೆಂಗ್ ಬೇಕೋ ಹಂಗೆ ಹೊಸ್ಕೊಂಡು ಫುಲ್ಲು ಎಷ್ಟು ಬೇಕೋ ಅಷ್ಟು ಹಾಕ್ತಾರೆ ಚಟ್ನಿನ. ಸೊ ಎತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ರೆ ತುಂಬಾ ಕ್ರಿಸ್ಪಿ ಆಗಿದೆ ದೋಸೆ. ಟೆಕ್ಸ್ಚರ್ ತುಂಬಾ ಕ್ರಿಸ್ಪಿ ಆಗಿದೆ, ಸಾಫ್ಟ್ ಆಗಿಲ್ಲ. ಫ್ರೆಂಡ್ಸ್, ನೀವು ಆಲೂಗಡ್ಡೆ ಮಸಾಲೆ ದೋಸೆ ತಿಂದಿರ್ಬೋದು. ಇದು ಡಿಫ್ರೆಂಟ್ ಮಸಾಲೆ ದೋಸೆ. ನೀವು ಇಲ್ಲಿ ನೋಡ್ಬೋದು, ಸಾಗು ಇದೆ. ನೀವು ಸಾಗುನ ಪೂರಿ ಜೊತೆ ತಿಂದಿರ್ತಾರೆ ಯಾವಾಗಲೂ, ಆದ್ರೆ ಸಾಗುನ ದೋಸೆ ಜೊತೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹೇಗಿರುತ್ತೆ ಅಂತ ನೋಡೋಣ. ನಾವು 2 ಥರ ದೋಸೆ ಆರ್ಡರ್ ಮಾಡಿದ್ದೀವಿ. ಒಂದು ನಾರ್ಮಲ್ ಬೆಣ್ಣೆ ಮಸಾಲೆ ದೋಸೆ ವಿದ್ಯಾರ್ಥಿ ಭವನ ಸಿಗೋದು, ಇನ್ನೊಂದು ಸಾಗು ಮಸಾಲೆ ದೋಸೆ ಅಂತ. ಸಾಗು ಮಸಾಲೆ ದೋಸೆ ನೋಡ್ತಾ ಇಲ್ಲ, ಇದು ರೋಹಿತ್ ಇವತ್ತನ್ನೇ ಅಂತ. ಸೊ ಇದಿಷ್ಟು 2 ತಿಂಡಿನ ಕಂಪ್ಲೀಟ್ ಮಾಡ್ಬಿಟ್ಟು ಹೊರಗಡೆ ಸಿಗ್ತೀವಿ. ಬಾಯ್ ಗೈಸ್. ನೋಡ್ಬೋದು, ವಿದ್ಯಾರ್ಥಿ ಭವನ್ ಮುಗಿಸ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ 40 ನಿಮಿಷ ಆಗೋಗಿದೆ. ನಮ್ಮ ಚಾಲೆಂಜ್ ಕಂಪ್ಲೀಟ್ ಸ್ಟಾರ್ಟ್ ಆಗಿ 7 ಗಂಟೆ ಸ್ಟಾರ್ಟ್ ಮಾಡಿದ್ವಿ. 7:45 ಆಗೋಗಿದೆ. ಯಾಕಂದ್ರೆ ಒಳಗಡೆ ತುಂಬಾ ಲೇಟ್ ಮಾಡಿದ್ರು. ಸೊ ನಮ್ಮ ಫ್ರೆಂಡ್ಸ್ ಏನ್ ಅನ್ಸುತ್ತೆ ಅಂತ ಕೇಳೋಣ. ವಿಘ್ನೇಶ್, ಏನ್ ಅನ್ಸುತ್ತೆ ನಿಮಗೆ? ಫಸ್ಟ್ ನಾವು ವಡ ತಗೊಂಡ್ವಿ. ವಡ ಕ್ರಿಸ್ಪಿ ಆಗಿತ್ತು, ಸಖತ್ ಇಷ್ಟ. ಆಮೇಲೆ ನಾವು 2 ದೋಸೆ ಆರ್ಡರ್ ಮಾಡಿದ್ವಿ. ಒಂದು ಸಾಗು ದೋಸೆ, ಒಂದು ನಾರ್ಮಲ್ ದೋಸೆ. ನನಗೆ ಇಷ್ಟ ಆಗಿದ್ದಂತೆ ಸಾಗು ದೋಸೆ, ಮಸ್ಟ್ ಟ್ರೈ. ಸೊ ರೋಹಿತ್, ನಿಂಗೆ ಏನ್ ಅನ್ಸ್ತಿದೆ ರೋಹಿತ್? ವಿದ್ಯಾರ್ಥಿ ಭವನ ಸಖತ್ ಫೇಮಸ್. ಇದು ಒಂದು ಹಿಸ್ಟ್ರಿನೇ ಇದೆ. ಇದು ಒಂದು 50 ವರ್ಷ ಮುಂಚೆ ಸ್ಟಾರ್ಟ್ ಆಗಿರ್ಬೋದು. ಸ್ಟಾರ್ಟ್ ಆಗಿದೆ ಇಲ್ಲಿ ಸ್ಟೂಡೆಂಟ್ಸ್ಗೋಸ್ಕರ ಹೆಲ್ಪ್ ಆಗಲಿ ಅಂತ. ಅದಕ್ಕೆ ಇದ್ರ ಹೆಸರು ವಿದ್ಯಾರ್ಥಿ ಭವನ್ ಅಂತ ಇಟ್ಟಿದ್ದಾರೆ. ಸೊ ಇದು ಚೆನ್ನಾಗಿದೆ. ಅಂದರೆ ಇವ್ರು ಕೊಟ್ಟಿರೋ ಹೈಪ್ಗೆ ಮಸಾಲೆ ದೋಸೆ ಮ್ಯಾಚ್ ಆಗಿಲ್ಲ ಅಂತ ಹೇಳ್ತೀನಿ. ಆದರೆ ಇಟ್ ಇಸ್ ಗುಡ್. ನಾನು ಬ್ಯಾಡ್ ಅಂತ ಹೇಳ್ತಿಲ್ಲ, ಬಟ್ ಇಟ್ ಇಸ್ ಮಸ್ಟ್ ಟ್ರೈ. ಸಾಗು ದೋಸೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಇಟ್ ವಾಸ್ ವೆರಿ ಗುಡ್. ಸೊ ಹಿತೇಶಿ? ದೋಸೆ ಆವರೇಜ್ ಇತ್ತು, ವಡೆ ಚೆನ್ನಾಗಿತ್ತು. ಸೊ ಗೈಸ್, ನೋಡೋದ್ರಲ್ಲ, ನಮ್ಮ ಫ್ರೆಂಡ್ಸ್ ಈ ಥರ ರಿವ್ಯೂ ಕೊಟ್ಟಿದ್ದಾರೆ. ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ, ಬನ್ನಿ. ಬಾಯ್. ಸೊ ಗೈಸ್, ನಾವು ಫಸ್ಟ್ ಸ್ಪಾಟ್ನ ಮುಗಿಸ್ಕೊಂಡು ಬಂದಿದ್ದೀವಿ ವಿದ್ಯಾರ್ಥಿ ಭವನ. ಇವಾಗ ಸೆಕೆಂಡ್ ಸ್ಪಾಟಿಗೆ ಬಂದಿದ್ದೀವಿ, ಬ್ರೇಕ್ಫಾಸ್ಟ್ ಸ್ಪಾಟ್ಗೆ. ಇದು ಜಯನಗರ್ 2nd ಬ್ಲಾಕಲ್ಲಿರುವಂಥ ಹೋಟೆಲು, ನಮ್ಮ SLN ಅಂತ. ಇಲ್ಲಿ ಥರದ ತಿಂಡಿ ಟೈಮ್ ಮಾಡಕ್ಕೆ ಬಂದಿದ್ದೀವಿ. ಫುಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ತಿಂಡಿ. ಯಾವ್ಯಾವ ತಿಂಡಿ ಇದೆ ಅಂತ ನಿಮ್ಗೆ ರೋಹಿತ್ ಹೇಳ್ತಾನೆ, ಫುಲ್ ಡಿಸ್ಕ್ರಿಪ್ಷನ್ ಕೊಡ್ತಾನೆ. ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಸಬ್ಬಕ್ಕಿ ದೋಸೆಯಿಂದ ಹಿಡಿದು ಪನ್ನೀರ್ ಇಡ್ಲಿವರೆಗೂ ಸಿಗುತ್ತೆ. ಹೌದು, ನೀವು ಕೇಳಿದ ನಿಜ. ಪನ್ನೀರ್ ಇಡ್ಲಿ, ಮಸಾಲಾ ಇಡ್ಲಿ ಕೇಳಿರ್ತೀರಾ ಅಥವಾ ಸಬ್ಬಕ್ಕಿ ಇಡ್ಲಿ ಕೇಳಿರ್ತೀರಾ? ಪನ್ನೀರ್ ಇಡ್ಲಿ ಕೇಳ್ತೀರಾ? ಸೊ ನಿಮ್ಗೆ ವಿತ್ ಪ್ರೋಟೀನ್ ಇಡ್ಲಿ ಸಿಗುತ್ತೆ ಅಂದ್ರೆ ನಂಬ್ತೀರಾ? ಸೊ ಇಲ್ಲಿ ಎಲ್ಲಾ ತರ ತಿಂಡಿನ ಟ್ರೈ ಮಾಡೋಣ, ಬನ್ನಿ ಟ್ರೈ ಮಾಡೋಣ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ, ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ
ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಸೊ ಗೈಸ್ ಆರ್ಡರ್ ಕೊಟ್ವಿ, ಆರ್ಡರ್ ಬಂತು. ನನ್ನ ಹತ್ರ ಸಬ್ಬಕ್ಕಿ ದೋಸೆ ಇದೆ, ನನ್ನ ಹತ್ರ ಪಾಲಕ್ ಪನ್ನೀರ್ ದೋಸೆ ಇದೆ. ಸೊ 2 ದೋಸೆನೂ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀವಿ ಹೇಗಿದೆ ಅಂತ. ಇಲ್ಲಿಂದು ವಿಶೇಷತೆ ಏನ್ ಗೊತ್ತಾ, ನಿಮ್ಮ ಎಲ್ಲಾ ರೆಸ್ಟೋರೆಂಟ್ಸ್ ಆಗ್ಲಿ ಅಥವಾ ಈ ತಿಂಡಿ ಅಂಗಡಿಗಳೆಲ್ಲ ಆಗ್ಲಿ ಫುಲ್ ಪ್ಲೇಟ್ ಅಲ್ಲಿ ಕೊಡ್ತಾರೆ. ಇಲ್ಲಿ ನೋಡ್ರೆ ಬಾಳೆ ಎಲೆಯಲ್ಲಿ ಕೊಟ್ಟಿದ್ದಾರೆ. ಇದೊಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬಾಳೆ ಎಲೆ ಊಟ ಅಂದ್ರೆ ಅದೊಂಥರ ಎಮೋಷನ್ ನಮ್ದು ಕನ್ನಡಿಗರಿಗೆ ಅಥವಾ ಯಾರಿಗೆ ಆಗಲಿ ಸೌತ್ ಇಂಡಿಯನ್ಸ್ಗೆ. ಸೊ ಚೆನ್ನಾಗಿರುತ್ತೆ. ಪ್ಲಸ್ ಇದ್ರ ವಿಶೇಷತೆ ಅಂದ್ರೆ ಇದು ಪಾಲಕ್ ಪನ್ನೀರ್ ದೋಸೆ. ಸೊ ಡಿಫ್ರೆಂಟ್ ಆಗಿರೋದು ಪಾಲಕ್ ಪನ್ನೀರು, ಈ ಸಬ್ಬಕ್ಕಿ ನಾರ್ಮಲ್ ಆಗಿ ಯಾವ ಹೋಟ್ಲಲ್ಲೂ ಸಿಗಲ್ಲ, ನಮ್ಮ ಹೆಸರಲ್ಲೂ ಸಿಗ್ತಾ ಇದೆ. ಸೊ ಈ ಸಬ್ಬಕ್ಕಿ ಫುಲ್ ಕ್ರಿಸ್ಪಿಯಾಗಿ ತಗೊಂಡಿದ್ದೀನಿ, ಚಟ್ನಿ ಮಿಕ್ಸ್ ಮಾಡಿ. ಹೌದು ಸರ್, ತುಂಬ ಚೆನ್ನಾಗಿದೆ ಸಬ್ಬಕ್ಕಿ ದೋಸೆ. ಟೇಸ್ಟೇ ಫುಲ್ ಡಿಫ್ರೆಂಟು, ನಾರ್ಮಲ್ ದೋಸೆ ಥರ ಇಲ್ವೇ ಇಲ್ಲ, ಫುಲ್ ಸಬ್ಬಕ್ಕಿ. ಪಾಲಕ್ ಪನ್ನೀರ್ ದೋಸೆ ಹೆಂಗಿದೆ ಅಂತ. ಈ ಪಾಲಕ್ ಪನ್ನೀರ್ ದೋಸೆ ಇನ್ನೊಂದೇನಂದ್ರೆ ಈ ದೋಸೆ ಸಬ್ಬಕ್ಕಿ ಕೂಡ ಇದೆ. ಇದನ್ನ ಸಬ್ಬಕ್ಕಿ ಪಾಲಕ್ ಪನ್ನೀರ್ ದೋಸೆ ಅಂತ ರೀನೇಮ್ ಮಾಡ್ಬೋದು. ಚೆನ್ನಾಗಿದೆ, ಆಕ್ಚುಲಿ ಟೇಸ್ಟ್ ಚೆನ್ನಾಗಿದೆ. ಪನ್ನೀರ್ ಟೇಸ್ಟ್ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ, ಯಾಕಂದ್ರೆ ಇದರಲ್ಲಿ ಆಲೂಗಡ್ಡೆ ಜೊತೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಮಸಾಲ ಅದು ಫುಲ್ ಕಡಿಮೆ ಇಟ್ಕೊಂಡ್ಬಿಟ್ಟಿರುತ್ತೆ. ಅರೆ ಇಟ್ಸ್ ವೆರಿ ಗುಡ್, ಚೆನ್ನಾಗಿದೆ ಅಂತ ಹೇಳ್ಬೋದು. ಪಾಲಕ್ ಸೊಪ್ಪಿನ ರಸ, ಪನ್ನೀರ್ ಎಲ್ಲ ಕ್ರಶ್ ಆಗೋಗಿರುತ್ತೆ ದೋಸೆ ಒಳಗಡೆ, ಫುಲ್ ಪಲ್ಯ ಆಗೋಗಿರುತ್ತೆ. ಫುಲ್ ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಮಸ್ತಾಗಿರುತ್ತೆ. ಸೊ ರೈಟ್, ನಮ್ಮ ಫ್ರೆಂಡ್ಸ್ಗೆಲ್ಲ ಟೇಸ್ಟ್ ಮಾಡ್ಬಿಟ್ಟು ಬರ್ತೀವಿ ಮತ್ತೆ ನೆಕ್ಸ್ಟ್ ಐಟಮ್ಗೆ. ನೀವು ದಿನ ಆಲೂಗಡ್ಡೆ ದೋಸೆ ತಿನ್ಬಿಟ್ಟು ಬೋರ್ ಆಗಿದ್ರೆ ಇಲ್ಲಿ ಬಂದು ಟ್ರೈ ಮಾಡ್ಬೋದು. ಇದು ಡಿಫ್ರೆಂಟ್ ಆಗಿದೆ. ಸಬ್ಬಕ್ಕಿ ದೋಸೆ ಮೇಲೆ ಮಾಡ್ಬೋದು, ಇಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ. ಪಾಲಕ್ ಪನ್ನೀರ್ ದೋಸೆನೂ ಕೂಡ ಇದೆ. ಸೊ ಇಲ್ಲಿ ಟ್ರೈ ಮಾಡ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಇದನ್ನ ಕಂಪ್ಲೀಟ್ ಮಾಡೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದಾರೆ, ಬಾಯಲ್ಲಿ ನೀರು ಬರ್ತಿದೆ ಅವ್ರಿಗೆ. ಸೊ ಕಂಪ್ಲೀಟ್ ಮಾಡೋಣ. ವೀಕ್ಷಕರೇ, ನಮ್ದು 5 hours ಚಾಲೆಂಜ್ ಆಗಲೇ 2 hours ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಟೈಮ್ ನೋಡ್ಬೋದು 9 o'clock ಆಗಿದೆ. 2 hours ಬರೀ 2 ಸ್ಪಾಟ್ ಕಂಪ್ಲೀಟ್ ಮಾಡಿದ್ವಿ. ನಮ್ಮ ಪೇಸ್ ಸ್ವಲ್ಪ ಸ್ಲೋ ಇರ್ಬೋದು, ಆದರೆ ಹಂಗೆ ಹೋಗ್ತಾ ಪೇಸ್ ಪಿಕಪ್ ಮಾಡ್ತೀವಿ. ಗೈಸ್ ಇಲ್ಲಿ ನಾವು ದೋಸೆಗಳು ತಿಂದ್ವಿ. ದೋಸೆನೇ ತುಂಬಾ ಫೇಮಸ್ ಅಂತ ಹೇಳ್ಬೋದು. ಇಲ್ಲಿ ದೋಸೆ ತುಂಬಾ ಚೆನ್ನಾಗಿತ್ತು. ಇಡ್ಲಿ 2 ಹೇಳಿದ್ವಿ, ಪಾಲಕ್ ಇಡ್ಲಿ ಮತ್ತೆ ಸಬ್ಬಕ್ಕಿ ಇಡ್ಲಿ. 2 ಇಡ್ಲಿ ಖಾಲಿ ಆಗ್ಬಿಟ್ಟಿದೆ. ಹಿಂದೆ ನೋಡ್ಬೋದು ನೀವು ಜನ ಎಷ್ಟಿದ್ದಾರೆ ಅಂತ. ನಾವು ಬರೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು, ಸೊ ಇಡ್ಲಿ ಫುಲ್ ಖಾಲಿ ಆಗ್ಬಿಟ್ಟಿದೆ. ಸೊ ಈ ಸ್ಪಾಟ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ನೆಕ್ಸ್ಟ್ ಸ್ಪಾಟ್ಗೆ ಹೋಗುವಂತ ಸಮಯ ಬಂದಿದೆ. ಸೊ ಗೈಸ್ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸ್ಪಾಟ್. ಮನಸ್ಸಲ್ಲಿದ್ದ ಆಸೆ ಹಾಗಿದ್ರೆ ಯಾಕೆ ನಿರಾಸೆ, ಬನ್ನಿ ತಿನ್ನೋಣ ಬಸವೇಶ್ವರ ನಗರದ ಬೆಣ್ಣೆ ಮಸಾಲೆ ದೋಸೆ. ಸೊ ಗೈಸ್ ನಾವು ಬಸವನಗುಡಿ ವಿದ್ಯಾರ್ಥಿ ಭವನ, ಜಯನಗರ ಸೆಕೆಂಡ್ ಬ್ಲಾಕ್, SLN ಟಿಫನ್ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದೀವಿ. ಇವಾಗ 3ನೇ ಸ್ಪಾಟಿಗೆ ಬಂದಿದ್ದೀವಿ. 3ನೇ ಸ್ಪಾಟ್ ಯಾವ್ದಂದ್ರೆ ಬಸವೇಶ್ವರ ನಗರದಲ್ಲಿರೋ ಬೆಣ್ಣೆ ಮಸಾಲೆ ದೋಸೆ. ಸೊ ಫ್ರೆಂಡ್ಸ್, ನಮ್ಮ 5 hours ಚಾಲೆಂಜ್ ಅಲ್ಲಿ ಆಲ್ಮೋಸ್ಟ್ 3 hours ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. 7 o'clock ನಾವು ಸ್ಟಾರ್ಟ್ ಮಾಡಿದ್ದು, ಇದಾಗಲೇ 10 o'clock ಆಗಿದೆ. ಇನ್ನು 3ನೇ ಪ್ಲೇಸ್ ಇದ್ದೀವಿ ನಾವು. ಹಂಗ್ ನೋಡಿದ್ರೆ 1 ವಿಡಿಯೋ ಪರ್ ಅವರ್ ಆ ಥರ ಮಾಡ್ತಿದ್ವಿ. ಸೊ ಇನ್ನೂ 2 hours ಇದೆ, 2 ವಿಡಿಯೋ ಕವರ್ ಮಾಡ್ಬೋದು. ಯಾಕೆ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಹೇಳಿದ್ರೆ, ಮೋದಿ ಅವರು ನಮ್ಮ ಬೆಂಗಳೂರಿಗೆ ಬರ್ತಿದ್ದಾರೆ, ಅದ್ರ ಸ್ವಲ್ಪ ಲೇಟ್ ಆಗ್ತಿದೆ. ಆದ್ರೆ ಅವ್ರು ಬರ್ಬೋದು, ಆದ್ರೆ ದೋಸೆ ತಂಗ ತಡ ಮಾಡಬಾರ್ದು. ಆಮೇಲೆ ನಾವು ಏರಿಯಾ ಟು ಏರಿಯಾ ತುಂಬಾ ದೂರ ಲಾಂಗ್ ಟ್ರಾವೆಲ್ ಮಾಡ್ತಾ ಇದೀವಿ. ಸೊ ಟೈಮ್ ಮ್ಯಾನೇಜ್ ಮಾಡಕ್ಕೆ ಲಾಂಗ್ ಟ್ರಾವೆಲ್ ಇದ್ರೂ ಪರವಾಗಿಲ್ಲ, ನಾವು ದೂರ ಹೋಗ್ಬಿಟ್ಟೆ ಕವರ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ ನ ಚಾಲೆಂಜ್ ಕಂಪ್ಲೀಟ್ ಮಾಡೇ ಮಾಡ್ತೀವಿ. ಬನ್ನಿ ದೋಸೆ ಮನಸ್ಸಲ್ಲಿದ್ದ ಆಸೆ ಮಾಡಿದ್ರೆ ನಿರಾಸೆ, ಬನ್ನಿ ತಿನ್ನೋಣ ಬೆಣ್ಣೆ ಮಸಾಲೆ ದೋಸೆ. ಇದೆಲ್ಲ ಫುಲ್ ದಾವಣಗೆರೆ ಸ್ಟೈಲ್. ನೈಸ್. ಇದು ಸೇಮ್ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಥರನೇ ಇದೆ, ಆದರೆ ದೋಸೆ ಸ್ವಲ್ಪ ಟೈಟ್ ಆಗಿದೆ. ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಇನ್ನೂ ಸ್ವಲ್ಪ ಮೆತ್ತಗಿರುತ್ತೆ. ನೋಡೋಣ, ಇನ್ನೊಂದು ಬೈಟ್ ತಗೊಳ್ಳೋಣ, ಗೊತ್ತಾಗುತ್ತೆ. ದೋಸೆ ಫುಲ್ ಕ್ರಿಸ್ಪಿ ಆಗಿದೆ, ಹೇಳ್ದಂಗೆ ಅವನು ಸ್ವಲ್ಪ ಹಾರ್ಡ್ ಆಗಿದೆ, ಸಾಫ್ಟ್ ಆಗಿಲ್ಲ. ಚಟ್ನಿ ಅಂತೂ ಪಕ್ಕ ದಾವಣಗೆರೆ ಚಟ್ನಿನೇ. ಆಲೂಗಡ್ಡೆ ಪಲ್ಯ ಫುಲ್ ವೈಟ್ ಕಲರ್ ಔಟ್ ಸ್ಟೈಲಲ್ಲೇ ಮಾಡಿದ್ದಾರೆ. ತಿಂತಾ ಇದ್ರೆ ಮಾತೇ ಬರ್ತಿಲ್ಲ, ಆ ತರ ದೋಸೆ ಇದೆ, ಸಗಲಾಗಿದೆ. ಬನ್ನಿ ನೀವು ಟೇಸ್ಟ್ ಮಾಡಿ. ಅದು ಅಮಲು ನಿನ ಮೈಸೋಕಿ ಗಾಳಿ ಗಂಧ ತರಲು ಕೊಡಲು ನಿನ್ನ ಕೊರಳು, ಅದು ಸಂಗೀತ ನೀನು ನುಡಿಯುತ್ತಿರಲು. ನಿನಗಂತ ನಾನೇ ಸ್ವಂತ ಬೊಮ್ಮೆ ಚಂದ್ರನ ಕದ್ದೆ, ಅದಕ್ಕಿಂತ ಅಂದ ನೀನೆ ಅಂತ ಅಲ್ಲೇ ಬಿಟ್ಟು ಬಂದೆ. ಹೋ ಹುಡುಗಿ ಮೋಡಿ ನಿನ್ನ ನೋಡಿ. ಸೊ ವೀಕ್ಷಕರೇ, ಇಂದಿನ ಚಾಲೆಂಜ್ 4ನೇ ಸ್ಪಾಟ್ ಇದು. ನಾವು ಸ್ಪೀಡ್ನ ಸಖತ್ ಪಿಕಪ್ ಮಾಡಿದೀವಿ ಅಂತ ಹೇಳ್ಬೋದು. ಈ ಪ್ಲೇಸ್ ನಮ್ ಲಿಸ್ಟ್ ಇರಲಿಲ್ಲ, ಆದ್ರೆ ನಾವು ಸ್ವಲ್ಪ ಬೇಗ ಬಂದ್ರೆ ನೋಡ್ಬಿಟ್ಟು ವೀನಸ್ ಸ್ಟೋರ್ಸ್ ಆಡ್ ಮಾಡಿದ್ವಿ. ಟೈಮ್ ನೋಡಿದ್ರೆ ಆಕ್ಚುಲಿ ಈಗ 10:30. ಸೊ ಆಕ್ಚುಲಿ 3.5 hours ಆಗಿದೆ ನಮ್ಮ ಚಾಲೆಂಜ್ ಸ್ಟಾರ್ಟ್ ಮಾಡಿ. ಇನ್ನ 1.5 hours ಇದೆ. ಸೊ ಐ ಥಿಂಕ್ ವಿ ಕ್ಯಾನ್ ಕವರ್ ಮೋರ್ 2 places. ಸೊ ವೀಣಾ ಸ್ಟೋರ್ಸ್ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ, ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸೇ ಮಾಡಲ್ಲ, ಹಂಗೆ ಮಾಡ್ತಿದ್ದಾರೆ ಎಲ್ಲ ತಿಂಡಿನೂ. ಇಲ್ಲಿ 3 ಕಡೆನೂ ನಾವು ದೋಸೆ ತಿಂದು ಬೇಜಾರಾಗ್ಬಿಟ್ಟಿತ್ತು. ಸೊ
ಇಲ್ಲಿ ಒಂಥರ ಪುಳಿಯೋಗರೆ ಮತ್ತೆ ಒಂಥರ ಶಾವಿಗೆ ಭಾತ್ ತಗೊಂಡಿದ್ವಿ. ಫುಲ್ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ, ಇದರಲ್ಲೂ ಇಲ್ಲ. ಇದೊಂಥರ ದೇವಸ್ಥಾನದ ಪುಳಿಯೋಗರೆ ತರ ಕಾಣಿಸ್ತಿದೆ, ಫುಲ್ ದೇವಸ್ಥಾನದ ಸ್ಟೈಲ್ ಇದೆ. ಸೊ ಈ ಶಾವಿಗೆ ಭಾತ್ ಕೂಡ ಫುಲ್ ಬರೀ ಟರ್ಮರಿಕ್ ಮತ್ತೆ ನಿಂಬೆಹಣ್ಣು ಹಾಕಿ ಮಾಡಿದ್ದಾರೆ. ಸೊ ಇದ್ರ ಟೇಸ್ಟ್ ನೋಡ್ಬಿಟ್ಟು ಹೇಳೋಣ ಹೆಂಗಿದೆ ಅಂತ. ನಿಂಬೆಹಣ್ಣು ಹಾಕಿರಂತ ನಿಂಗೆ ಗೊತ್ತು? ಸ್ಮೆಲ್ ಅಲ್ಲ? ಎಸ್ ಇದ್ರಲ್ಲಿ ಫುಲ್ ನಿಂಬೆಹಣ್ಣು, ಬಟಾಣಿ, ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಸಗದ ಮಾಡಿದ್ದಾರೆ. ಶಾವಿಗೆ ಭಾತು ಫುಲ್ ಜೈನ್ ಸ್ಟೈಲ್ ಫುಡ್ ಅಂತ ಹೇಳ್ಬೋದು. ಬ್ರಾಹ್ಮಿಣ್ಸು ಮತ್ತೆ ಜೈನ್ಸ್ಗೆ ಫುಲ್ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರೋ ಫುಡ್ ಇಷ್ಟ. ಸೊ ಅದೇ ತರ ಇದೆ ಫುಡ್. ಪುಳಿಯೋಗರೆ ದಿಸ್ ಇಸ್ ಟಿಪಿಕಲ್ ದೇವಸ್ಥಾನ ಪುಳಿಯೋಗರೆ ಅಂತ ಹೇಳ್ಬೋದು. ಸೇಮ್ ಹೇಗಿದೆ ಅದೇ ತರ ಇದೆ. ಇಲ್ಲಿ ಕ್ಯಾಪ್ಸಿಕಮ್ ರೈಸ್ ಅನ್ನ ಸಿಗುತ್ತೆ, ಅದು ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ನನ್ನ ರೆಕಮೆಂಡೇಶನ್. ಇವತ್ತು ಅದು ಖಾಲಿ ಆಗಿದೆ ಕ್ಯಾಪ್ಸಿಕಮ್ ರೈಸ್. ಆದ್ರೆ ನೀವೇನಾದ್ರು ಬೇಗ ಬಂದ್ರೆ ಪಕ್ಕಾ ಸಿಗೋ ಚಾನ್ಸ್ ಇರುತ್ತೆ. ಇನ್ನೊಂದು 8 to 9 ಒಳಗೆ ಬಂದ್ರೆ ನಿಮಗೆ ಪಕ್ಕಾ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನ ಖಾಲಿ ಮಾಡೋಣ ಎಲ್ಲರಿಗೂ. ಹೇ ಗಾಯ್ಸ್, ಹಿಯರ್ ವಿ ಆರ್ ನೆಕ್ಸ್ಟ್ CTR. ಬೆಂಗಳೂರಲ್ಲಿ ಇದ್ರೆ ಅಂದ್ರೆ ನಿಮಗೆ CTR ಬೆಣ್ಣೆ ಮಸಾಲೆ ಗೊತ್ತೇ ಇರಬೇಕು. ಇದು ಬೆಂಗಳೂರಿನ ಒನ್ ಆಫ್ ದ ಮೋಸ್ಟ್ ಫೇಮಸ್ ದೋಸೆ ಸೆಂಟರ್ಸ್ ಅಲ್ಲಿ ಬರುತ್ತೆ. ಸೊ ನೀವು ಸಿನ್ಸ್ 1952 ಅಂತಿದೆ, 73 ವರ್ಷ ಆಗಿದೆ ಅಲ್ವಾ? 73 ವರ್ಷ ಆಗಿದೆ. ಬೆಂಗಳೂರಲ್ಲಿ ಒಂದು ಫೇಮಸ್ ದೋಸೆ ಕಾರ್ನರ್ಸ್ ಅಂತ ಹೇಳ್ಬೋದು. ಇಲ್ಲಿ ದೋಸೆ ತಿನ್ನಕ್ಕೆ ಜನ ಅರ್ಧ ಗಂಟೆ ಕಾಯ್ತಾರೆ. ನೀವು ಲೈನ್ ನೋಡ್ಬೋದು, ಎಷ್ಟು ಉದ್ದ ಲೈನ್ ಇದೆ ಅಂತ. ಎಲ್ಲ ಲೈನ್ ಮುಗಿಸಿ ನಮ್ಮ ಹುಡುಗನ ಒಬ್ಬ ನಿಲ್ಸಿದೀವಲ್ಲಿ, ಅವನು ಲೈನ್ ಪಾಸ್ ಆಗತ್ತಾಗ ಸೊ ಇಂಟ್ರೋ ವಿಡಿಯೋ ಮಾಡೋಣ ಅಂತ. ಸೊ ಅರ್ಧ ಗಂಟೆ ಕಾಯ್ಬೇಕಿಲ್ಲಿ. ಒಳಗೆ ಹೋಗ್ಬಿಟ್ಟು ದೋಸೆ ಟೂರ್ ಮಾಡೋಣ, ಫುಲ್ CTR ಟೂರ್ ಮಾಡೋಣ ಬನ್ನಿ. ಎಸ್, ಬಂದು ಕೂಗಿದೆ ಪಾಡು ಪಾಯೆಂದು ಸಂತಸದಿಂದ ಎಂದು ಓಡಲೇಬೇಕು ನೀನೆಂದು ಸಾವಿರ ಕಣ್ಣಿನ. ಸೊ ಗೈಸ್, ನಾವು 5th ಸ್ಪಾಟಿಗೆ ಬಂದಿದ್ದೀವಿ CTR ಅಲ್ಲಿ. CTR ಅಲ್ಲಿ ಬೆಣ್ಣೆ ಮಸಾಲೆ ದೋಸೆ ತುಂಬಾ ಫೇಮಸ್. ಸೊ ಬೆಣ್ಣೆ ಮಸಾಲೆ ದೋಸೆ ನಾವು ಆರ್ಡರ್ ಮಾಡಿದ್ವಿ. ಬಿಸ್ನೆಸ್ ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತಾನೆ. ಸೊ ಬನ್ನಿ ಫ್ರೆಂಡ್ಸ್, ಟೇಸ್ಟ್ ಮಾಡೋಣ. ಸಖತ್ ಕ್ರಿಸ್ಪಿ ಆಗಿದೆ. 2 ಟೈಪ್ ಚಟ್ನಿ ಕೊಟ್ಟಿದ್ದಾರೆ, ನೋಡೋಣ. ಈ ಪಾಲಕ್ ಚಟ್ನಿ ಇದು ನಾರ್ಮಲ್ ಚಟ್ನಿ. ಪಾಲಕ್ ಚಟ್ನಿ ಸ್ವಲ್ಪ ಖಾರವಾಗಿದೆ. ನಾರ್ಮಲ್ ಚಟ್ನಿ ಟೇಸ್ಟ್ ಮಾಡೋಣ. ಪುದೀನ ಚಟ್ನಿ ಮತ್ತೆ ಕೋಕೋನಟ್ ಚಟ್ನಿ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಆಲೂಗಡ್ಡೆ ಫಿಟ್ ಮಾಡಿ ಫುಲ್ ತುಪ್ಪ ಹಾಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ. CTR ದೋಸೆ ಸೆಂಟ್ರಲ್ ಟಿಫಿನ್ ರೂಮ್ ಮುಗಿಸಿದೀವಿ ಇವತ್ತು. ಈಗ ಆಲ್ರೆಡಿ ಟೈಮ್ ಎಷ್ಟಾಗಿದೆ ಅಂದರೆ 12 ಗಂಟೆಗೆ 15 ನಿಮಿಷ ಇದೆ. ಸೊ 11:45 ಆಗಿದೆ. ಇನ್ನೂ 15 ನಿಮಿಷ ಇದೆ ನಮ್ಮ 5 hours ಚಾಲೆಂಜ್ಗೆ. ಇನ್ನು 15 ನಿಮಿಷ ರಾಮೇಶ್ವರಂ ಕಫೆ ಇಲ್ಲೇ ಇದೆ, ಮಲ್ಲೇಶ್ವರಮಲ್ಲಿ, ರಾಜನಗರ ರೋಡು. ಸೊ 15 ಮಿನಿಟ್ಸಲ್ಲಿ ಅಲ್ಲಿ ಹೋಗ್ಬಿಟ್ಟು ಅದನ್ನು ಕವರ್ ಮಾಡಿ ಮುಗಿಸಾಕ್ತೀವಿ. ಸೊ ನೆಕ್ಸ್ಟ್ ಸಿಗೋಣ ರಾಮೇಶ್ವರಂ ಕಫೆಯಲ್ಲಿ. ಬನ್ನಿ. ಹಲೋ 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 ನನ್ ಮನ್ಸು ಇಲ್ಲೇ ಎಲ್ಲೋ. ಹೇ ಗಾಯ್ಸ್, ನಾವು 5 hours ಅಲ್ಲಿ ಬೆಂಗಳೂರಿನ 5 ಮೋಸ್ಟ್ ಫೇಮಸ್ ಬ್ರೇಕ್ಫಾಸ್ಟ್ ಸೆಂಟರ್ನ ಕವರ್ ಮಾಡಿ ಅಂತ ಅನ್ಕೊಂಡಿದ್ವಿ. ಆದ್ರೆ ನಾವು 6th ಸ್ಪಾಟ್ ಅಲ್ಲಿ ಬಂದಿದ್ವಿ. ಟೈಮ್ ನೋಡಿ 12 o'clock. ಪರ್ಫೆಕ್ಟ್ 5 hours ಅಲ್ಲಿ ಆಲ್ಮೋಸ್ಟ್ 6 spots ನ ಕವರ್ ಮಾಡಿದ್ವಿ. ನಮ್ಮ ಚಾಲೆಂಜ್ ಅನ್ಕೊಂಡಿದ್ದಿಂದ 1 step ಜಾಸ್ತಿ ನಾವು ಹೋಗಿದ್ವಿ ಅಂತ ಹೇಳ್ಬೋದು. ಸೊ ಚಾಲೆಂಜ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ರಾಮೇಶ್ವರಂ ಕಫೆಯಲ್ಲಿ ಒನ್ ಆಫ್ ದ ಫೇಮಸ್ ಡಿಶ್ ಅಂತ ಹೇಳ್ಬೋದು ಗೀ ಪುಡಿ ಇಡ್ಲಿನ ಆರ್ಡರ್ ಮಾಡ್ಬಿಟ್ಟು ಅದನ್ನ ಟ್ರೈ ಮಾಡಕ್ ಬಂದಿದ್ದೀವಿ. ಸೊ ಇಲ್ಲಿ ತುಂಬಾ ಹೈಪ್ ಇದೆ. ರಾಮೇಶ್ವರಂ ಕೆಫೆ ಸಗದಾಗಿರುತ್ತೆ, ತುಂಬಾ ಗೀ ಹಾಕ್ತಾರೆ ಅಂತ. ಅದ್ ನೋಡ್ರೆ ಗೊತ್ತಾಗ್ತದೆ ಗೀ ತುಂಬಾ ಹಾಕಿದೆ, ಅದಂತೂ ನಿಜ. ಗೀ ಸಖತ್ ಹಾಕ್ತಾರೆ. ಈ ವಾಸನೆ ಘಮ ಅಂತ ಹೊಡಿತಾ ಇದೆ ಫುಲ್ಲು. ಇಲ್ಲಿನ ಈ ಬಜೆಟ್ಗೆ ಇದು ಮ್ಯಾಚ್ ಆಗೋದನ್ನ ಚೆಕ್ ಮಾಡೋಣ. ಸೊ ಟೇಸ್ಟಿಂಗ್ ಟೈಮ್. ಫುಲ್ ಗೀ ಎಲ್ಲ ಹಿಂಗ್ ತಗೊಂಡು ನೋಡಿ, ಫುಲ್ ಗೀ ಹಾಕೊಂಡು ವಿತ್ ಓನ್ಲಿ ಪುಡಿ ಟ್ರೈ ಮಾಡೋಣ. ತುಪ್ಪ ಜಾಸ್ತಿ ಹಾಕಿದಾರೆ, ತುಂಬಾ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಆಕ್ಚುಲಿ ಪ್ರೀಮಿಯಂ ಟೇಸ್ಟ್ ಬರ್ತದೆ. ಸೊ ಯಾಕಂದ್ರೆ ಅಷ್ಟು ಗೀ ಹಾಕಿದ್ದಾರೆ. ಮತ್ತೆ ಒಂದ್ ಇಡ್ಲಿಗೆ ಇಷ್ಟೊಂದು ಅಲಂಕಾರ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಟೊಮೆಟೊ ಚಟ್ನಿ ಕೊಟ್ಟಿದ್ದಾರೆ, ಕೋರಿಯಾಂಡರ್ ಚಟ್ನಿ ಕೊಟ್ಟಿದ್ದಾರೆ, ಫುಲ್ ಗೀ ಪುಡಿ ಹಾಕಿದ್ದಾರೆ. ಮಸ್ತ್ ಆಗಿದೆ. ಇಟ್ಸ್ ಗುಡ್. ಇಟ್ಸ್ ವರ್ತ್ ದ ಹೈಪ್ ಅಂತ ಹೇಳಕ್ ಆಗದೆ ಇದ್ರು ಕೈಂಡ್ ಆಫ್ ಅಲ್ಲಿ ಪ್ರೀಮಿಯಂ ಟೇಸ್ಟ್ ಅಂತೂ ಬರ್ತದೆ ಅಂತ ಹೇಳ್ಬೋದು. ಇನ್ ಮಿಕ್ಕಿ ನೀವು ಅರ್ಥ ಮಾಡ್ಕೊಳ್ಳೋದು ಅಂತ ಅನ್ಕೊಂಡಿದ್ದೀನಿ. ಸೊ ಇದನ್ನ ಕಂಪ್ಲೀಟ್ ಮಾಡೋಣ. ಇದನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ. ಸ್ವಲ್ಪ ಸಮಯ ಬಿಟ್ಟು. ಥ್ಯಾಂಕ್ ಯು. ಸೊ ಗೈಸ್, ಇದೇ ನಮ್ಮ ಇವತ್ತಿನ ವಿಡಿಯೋ. ಎಲ್ಲ ಸ್ಪಾಟ್ಸ್ನು ಕವರ್ ಮಾಡ್ಕೊಂಡಿದ್ದೀವಿ. ಇಲ್ಲಿಗೆ ನಮ್ಮ ವ್ಲಾಗ್ನ ಎಂಡ್ ಮಾಡ್ತೀವಿ. ಬೆಂಗಳೂರು ಝೋನ್ ಸೀರೀಸ್ನ ಎಪಿಸೋಡ್ 2 ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ. ಎಲ್ಲ ಹೋಗಿರೋ ಪ್ಲೇಸಸ್ನ ಲೊಕೇಶನ್ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ನೀವು ಹೋಗಿ ಎಲ್ಲ ಟೇಸ್ಟ್ ಮಾಡ್ಕೊಂಡು ಬರ್ಬೋದು. ಸೊ ಇಲ್ಲಿಗೆ ನಮ್ಮ ವಿಡಿಯೋ ನಿಲ್ತಾ ಇದೆ. ಸೊ ಟೇಕ್ ಕೇರ್, ಬೈ ಬಾಯ್, ಥ್ಯಾಂಕ್ ಯು. ಶಬಾ ಕೇರ್.